ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಲಿ ಏನ್ ಮಾಡ್ತಿದ್ಯಾ? ಕೀ ಕೊಡಿಲಿ. ಸುಬ್ಬು, ನನಗೊಂದು ನಿಜ ಹೇಳು. ಏನ್ ನಿಜ ಹೇಳ್ಬೇಕು? ನೀನು ಮತ್ತೆ ಶ್ರಾವಣಿ ಮ್ಯಾರೇಜ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿದ್ರಂತ. ಹೌದು. ಹೇಗ್ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ ಬಂತು? ನೀನ್ ಸೈನ್ ಮಾಡಲ್ಲ ಅಂತ ಹೇಳಿದ್ದೆ ತಾನೆ? ಸುಬ್ಬು, ಅದನ್ನ ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಿಜ ಏನು ಅಂತ ಹೇಳು. ಇವಳಿಗೆ ಹೆಂಗೆ ಈ ವಿಷಯ ಗೊತ್ತಾಯ್ತು? ಇವಳು ಯಾವಾಗ ಕೇಳಿಸ್ಕೊಂಡ್ಲಪ್ಪ? ಏನ್ ಯೋಚನೆ ಮಾಡ್ತಿದ್ಯಾ ಸುಬ್ಬು? ನಿಜವಾಗ್ಲೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ನೀನೇ ಸೈನ್ ಮಾಡಿದ್ಯಾ? ನಿಜ ಏನು ಅಂತ ಹೇಳು. ಶಿವಲಿ, ಇದೆಲ್ಲ ಮನೆ ಒಳಗಿನ ವಿಷಯ, ರೋಡಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ. ಅದ್ರಲ್ಲೂ ನೀನು ಇದನ್ನೆಲ್ಲ ಕೇಳಲೇಬಾರ್ದು. ಇದು 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 ನಿನ್ ಪರ್ಸನಲ್ ವಿಷಯನಾ? ಸುಬ್ಬು, ನೆನ್ಪಿರ್ಲಿ, ಶ್ರಾವಣಿ ಇರ್ಬೇಕಾಗಿರೋ ಜಾಗದಲ್ಲಿ ನಾನ್ ಇರ್ಬೇಕಾಗಿತ್ತು. ನಾನ್ ಯಾವತ್ತೂ ನನ್ ಜೀವನ ಬೇರೆ ನಿನ್ ಜೀವನ ಬೇರೆ ಅಂತ ಅನ್ಕೊಂಡೇ ಇಲ್ಲ. ಯಾವಾಗ್ಲೂ ನಿನಗ್ ಒಳ್ಳೇದೇ ಬಯಸೋಳ್ ನಾನು. ನೋಡು ಸುಬ್ಬು, ನಿಜ ಏನು ಅಂತ ಹೇಳು. ಆ ಶ್ರಾವಣಿ ನಿನ್ನನ್ನ ಹೆದರಿಸಿ ಬೆದರಿಸಿ ಮೋಸ ಮಾಡಿ ತಾನೇ ಮದುವೆ ಮಾಡ್ಕೊಂಡಿರೋದು. ಈಗ್ಲೂನು ಯಾವ್ದೋ ವಿಷಯನ ಇಟ್ಕೊಂಡು ನಿನ್ನನ್ನ ಹಿಡಿದಿಟ್ಕೊಂಡಿದ್ದಾಳೆ ತಾನೆ? ನಿಜ ಹೇಳು ಸುಬ್ಬು. ಶಿವಲಿ, ನನ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಇಷ್ಟ ಅಲ್ಲ. ಫಸ್ಟ್ ಕೀ ಕೊಡಿ, ಹೇಳ್ತೀನಿ. ಕೊಡಿ. ಒಂದ್ ನಿಮಿಷ. ನೀನ್ ನಡ್ಕೋತಿರೋ ರೀತಿಲೇ ನನಗೆ ಗೊತ್ತಾಗ್ತಿದೆ ನಾನು ಹೇಳ್ತಿರೋದೆಲ್ಲ ನಿಜ ಅಂತ. ದಯವಿಟ್ಟು ಸುಬ್ಬು, ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ, ನಾನ್ ನಿನ್ ಜೊತೆ ನಿಲ್ತೀನಿ. ನೋಡು ಸುಬ್ಬು, ಆ ಶ್ರಾವಣಿ ಅಲ್ಲ, ಇಡೀ ಪ್ರಪಂಚನೇ ನಿನ್ ಎದುರಿಗೆ ಬಂದ್ರು ನಾನ್ ನಿನ್ನನ್ ಕಾಪಾಡ್ತೀನಿ. ಸುಬ್ಬು, ನಿಜ ಏನು ಅಂತ ಹೇಳು. ಶಿವಲಿ, ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ? ಅಂಥದ್ದೆಲ್ಲ ಏನೂ ಇಲ್ಲ. ಸುಬ್ಬು, ನಾನು ನಿನಗೆ ಸಹಾಯ ಮಾಡೋದಕ್ಕೆ ಕೇಳ್ತಿರೋದು. ಸುಬ್ಬು, ದಯವಿಟ್ಟು ನಿಜ ಏನು ಅಂತ ಹೇಳು. ಸುಬ್ಬು, ಸುಬ್ಬು, ಹೋಗು. ನೀನ್ ಈ ರೀತಿ ಮೌನವಾಗಿ ಹೋಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಅವಳು ನಿನ್ನ ಹೆದರ್ಸಿಟ್ಕೊಂಡಿದ್ದಾಳೆ ಅಂತ, ಅಥವಾ ಮಾಟ ಮಂತ್ರ ಮಾಡಿರ್ತಾಳೆ. ಆ ಶ್ರಾವಣಿನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳಿಂದಾಗಿ ವಿದ್ಯಾ ಮೇಡಮ್ಗೆ ನಾನ್ ಬಯಸ್ಕೊಂಡಿದ್ದೀನಿ. ನೇರವಾಗಿ ಅವಳ ಹತ್ರನೇ ಮಾತಾಡ್ತೀನಿ. ಏನು ಮಕ ಏನು ನೋಡ್ತೀಯ? ಅದನ್ನ ಸೀರೆ ನೋಡು. ನೋಡಿ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳು. ಅಲ್ಲ, ಇಷ್ಟ ಆಗ್ಲೇಬೇಕು. ಪಾಪ, ಹೊಸ ಸೀರೆ ನೋಡಿ ಎಷ್ಟು ದಿನ ಆಗಿತ್ತು. ಓಪನ್ ಮಾಡು. ಥ್ಯಾಂಕ್ ಯು ಕಾಂತಮ್ಮ ಅವರೇ. ದುಡ್ಡಿರೋರು ಎಲ್ರಿಗೂ ಕೊಡೋ ಮನಸ್ಸಿರಲ್ಲ, ಆದರೆ ನೀವು ನನ್ನ ಮೇಲೆ ಪ್ರೀತಿಯಿಂದ ಇದನ್ನು ನನಗೆ ಕೊಟ್ಟಿದ್ದೀರಾ. ತುಂಬ ಸಂತೋಷ ಆಯಿತು. ಇದನ್ನು ನಾನು ಜೋಪಾನವಾಗಿ ಇಟ್ಕೋತೀನಿ. ಥ್ಯಾಂಕ್ಸ್. ನೋಡು, ನಾನು ನಿನಗೆ ಸೀರೆ ಕೊಟ್ಟಿದ್ದನ್ನ ಸಿಕ್ಕರ ಹತ್ರ ಹೇಳ್ಕೊಬೇಡ. ಯಾಕೆಂತಂದ್ರೆ ನಮ್ದು ದೊಡ್ಡ ಮನಸ್ಸು. ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ಪದ್ಧತಿ ನಮ್ದು. ನಿನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಒಂದ್ 4 ಜನ ಸ್ನೇಹಿತರಿಗೆ ಹೇಳ್ಕೊ. ಅದು ಬೇಡ ಅಂದ್ರೆ ಸ್ಟೇಟಸ್ಗಂತು. ಎಲ್ಲೋ ಏನೋ ಮಿಸ್ ಹೊಳಿತಿದೆಯಲ್ಲ. ಎಂಜಲ್ ಕೈಯಲ್ಲಿ ಕಾಗಿನೂ ಓಡಿಸ್ದೇ ಇರೋ ಕಾಂತಮ್ಮ ಸೀರೆ ತಂದು ಕೊಟ್ಟಿದಾರ. ಯಾಕೋ ಸಿಗ್ನಲ್ ಬೇರೆ ದಾರಿನೇ ತೋರಿಸ್ತಿದ್ಯಲ್ಲ. ಅಬ್ಬಾ, ಹೆಂಗೆ ಕೊಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.